ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ನಾವು ಪ್ರಸ್ತುತ ಇವಾಗ ಚಾಮರಾಜನಗರದಲ್ಲಿ ಮದುವೆಲಿದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಯಾರು ಮದುವೆ ಮನೆಯವರು ರೂಮ್ ನಂಬರ್ 118. ಯಾರ್ದು ಮದುವೆ? ಮದುವೆ ನಿತ್ಯ ಅವರನ್ನು. ಅಣ್ಣನ ಹೆಸರು ಅಭಿಷೇಕ್ ಅಂತ ಕರೀತೀರಾ ಅಥವಾ ಅಭಿ ಅಂತ ಕರೀತೀರಾ? ನೆಕ್ಸ್ಟ್ ಪ್ಲಾನಿಂಗ್ ನಮ್ದು ಕೇಗುಡಿ ಇದೆ. ಬಿಆರ್ ಹಿಲ್ಸ್ ಅಂತ ಹೇಳ್ತಾರೆ. ಅಭಿಪ್ರಾಯವನ್ನು ನೆಕ್ಸ್ಟ್ ಏಮಾದ್ರಿ ಅವರು ಹೇಳ್ತಾರೆ. ಹೇಳಿರಾಮ್. ಈಗ ನೀವು ಬಿಆರ್ ಹಿಲ್ಸ್ ಗೆ ಹೋಗೋದ ಅಂತ ಹೇಳಿ ಮತ್ತೆ ಕೇಗುಡಿಗೆ ಯಾಕೆ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಬಿಆರ್ ಹಿಲ್ಸ್ ಇಂದ ಬನ್ನಿ, ಕೇಗುಡಿಗೆ ಯಾಕೆ ಬರ್ತೀರಾ ನೀವು? ಕೇಗುಡಿಯಿಂದ ಬಿಆರ್ ಹಿಲ್ಸ್ ಗೆ ಮಾತಾಡಿ. ಹಿಂದೆ ಅನ್ಸ್ತು ನಿಖಿಲ್ ಅವ್ರು ಯಾಕೋ ಗಾಬರಿ ಹೇಳಿ ಬ್ರೋ, ವಿಡಿಯೋ ಮಾಡ್ತಿದ್ರು ಬ್ರೋ. ಇಲ್ಲ ರೆಡಿ ಆಗಿರಲಿಲ್ಲ, ಹೇಳಿ ಬ್ರೋ. ಫುಲ್ ಗಾಬರಿ ಆದ್ರಿ ಅನ್ಸುತ್ತೆ ರಾಮ್ ಕೇಳಿದ ಕ್ವಶನ್ಗೆ. ನಾವು ಅವ್ರು ಉಲ್ಟಾ ಪಲ್ಟಾ ಕೇಳ್ತಾರೆ ಅದಕ್ಕೆ. ಹೌದಾ? ಈಗ ನಾವು ಆಲ್ರೆಡಿ ಬಿಆರ್ಎಸ್ ಗೆ ಹೋಗಿದ್ವಿ ತುಂಬಾ ಸಲ. ನಾವು ರಾಹುಲ್ಗೋಸ್ಕರ ಕೇಗುಡಿಗೆ ಹೋಗೋಣ ಅಂತ ನಮ್ಮ ಪ್ಲಾನಿಂಗ್ ಇದೆ. ಅಂದ್ರೆ ಇವಾಗ ಬಿಆರ್ ಹಿಲ್ಸ್ ಕ್ಯಾನ್ಸಲ್? ಬಿಆರ್ಎಸ್ ಕ್ಯಾನ್ಸಲ್, ಡೈರೆಕ್ಟ್ ಕೇಗುಡಿ. ಫಾರ್ ಮೀ ಕೇಗುಡಿ ಗುಡಿ, ನಾಟ್ ಮೈ ಗುಡಿ, ಇಟ್ ಇಸ್ ಕೇಗುಡಿ. ಮತ್ತೆ ಇನ್ನು ಯಾರು ರೆಡಿನೇ ಆಗಿಲ್ವಲ್ಲ ಬ್ರೋ? ರೆಡಿ ಆಗಿದ್ವಲ್ಲ, ಇಷ್ಟೇ ರೆಡಿ, ಏನಿಲ್ಲ. ರಾಮ್ ಫುಲ್ ರೆಡಿ ಆಗಿದ್ದಾರೆ. ನಿಖಿಲ್ ಬ್ರೋ ಐ ಆಮ್ ಆಲ್ಸೋ ರೆಡಿ. ರೆಡಿ ಆಗ್ತಾ ಆಗಲ್ಲ, ಈಗ ಇವ್ರು ಮಲ್ಕೊಬಿಟ್ಟಿದ್ದಾರೆ ಅನ್ಸುತ್ತಾ? ಸೊ ಎಲ್ಲರೂ ಕೂಡ ರೂಮಿಂದ ರೆಡಿಯಾಗಿ ಹೊರಗಡೆ ಬಂದು ಎಲ್ಲ ರೆಡಿ ಆಗಿದೀವಿ. ಎಲ್ಲರೂ ಹೊರಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಈಗ ಏನೇ ಇದ್ರು ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡೋದೊಂದೇ. ನಿಮ್ ಗಾಡಿ ಇಂಟ್ರಡಕ್ಷನ್ ಕೊಡಿ ಬೈ. ಒಂದು ಗಾಡಿ ಅಲ್ಲಿ ನಿಂತಿದೆ ನೋಡಿ, ಬನ್ನಿ ಹತ್ರ ಹೋಗೋಣ. ನಿಮ್ದು ಮತ್ತೆ ನಿಮ್ಮ ರಾಹುಲ್ ಅವ್ರದ್ದು. ಇದೇ ನೋಡಿ ನಮ್ಮ ಹೀರೋ ಎಕ್ಸ್ಪಲ್ಸ್, ನನ್ನ ಬೈಕ್, ನನ್ನ ಐರಾವತ ಎಲ್ಲ ಇದೆ. ಇನ್ನೊಂದು ಗಾಡಿ, ಇನ್ನೊಂದು ಗಾಡಿ ಅಲ್ಲಿ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್, ಹಳೆ ಮಾಡಲ್ ಆಗಿದ್ದು 130 ತನಕ ಹೋಗಿದೆ ಗಾಡಿ. ಇವತ್ತು ನೈಟ್ ಬರ್ಬೇಕಿದ್ರೆ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಸವಾರಿ ಇದಾಗಿದೆ. ಇದರ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಈಗ ನಾವು ಹೋಗ್ತಾರ ಕೇಗುಡಿ ಕುದುರೆ ಮೇಲೆ ಕೂತಂಗ ಹೇಳಿ ಮಾಡ್ಸಿದ್ ಗಾಡಿ ಅಡ್ವೆಂಚರಸ್ಗೆ. ಬೈ ನೀವೇ ದೊಡ್ಡ ಕುದುರೆ ಬೈ. ಇಲ್ಲ ಬೈ, ಇದು ಬ್ರೋ ಅವರು ಕುದುರೆ ಹಾಕಿದಾಗ ಕುದುರೆ ಹಾಕದೇ ಇದ್ದಾಗ ಅಲ್ಲ, ಕುದುರೆ ಹಾಕಲ್ಲ, ಜಿಂಕೆ. ಇವಾಗ ಎಕ್ಸ್ಪಲ್ಸ್ ಯಾರು ತಗೋತಾರೆ? ಥಂಡರ್ ಬರ್ಡ್ ಯಾರು ತಗೋತಾರ? ಎಕ್ಸ್ಪಲ್ಸ್ ಓನರ್ ತಗೊಳ್ತಾರೆ, ಥಂಡರ್ ಬರ್ಡ್ ಓನರ್ ತಗೊಳ್ತಾರೆ. ನಾವು ದಯವಿಟ್ಟಿಗೆ ಅವರು ಅವ್ರದ್ದು ಇನ್ನೊಂದು ಗಾಡಿ ಇದೆ. ಅವ್ರದ್ದೊಂಥರ ಹಳೆ ಕಾಲದ ಅಂಕಲ್ ಇದ್ದಂಗೆ ಅದು ಗಾಡಿ. ಅಲ್ಟ್ರಾ ಲೆಜೆಂಡ್. ಬ್ರೋ ಇಲ್ಲಿಂದ ನಮ್ಗೆ ಕೇಗುಡಿ ಎಷ್ಟು ಕಿಲೋಮೀಟರ್ ಆಗುತ್ತಾ? ಅರೌಂಡ್ 30-35 ಕಿಲೋಮೀಟರ್. 1 ಅವರ್ ಆಗುತ್ತಾ? ಇಲ್ಲ 1 ಅವರ್ 45 ಮಿನಿಟ್ಸ್. ನೀವು ನಮ್ಮ ಮೈಸೂರಿಂದ ನಂಜನಗೂಡು ಎಷ್ಟು ಚಾಮರಾಜನಗರಕ್ಕೆ 1 ಅವರ್ ಬಂದಿದ್ದೀವಿ. ಇನ್ ಕೇಗುಡಿ 1 ಅವರ್ ಆಗುತ್ತಾ? ಒಂದು ಹಾಫ್ ಅನ್ ಅವರ್ ಆಗುತ್ತಾ? ಸೊ ಎಲ್ಲ ಚೆಕ್ಔಟ್ ಆಗಿ ಇವಾಗ ನಮ್ಮ ಬೈಕ್ಸ್ ತಗೊಂಡು ಕೇಗುಡಿ ಹೋಗ್ತಿದ್ವಿ. ನೋಡಿ, ಮಾಂಗಲ್ಯಂ ಕನ್ವೆನ್ಷನ್ ಹಾಲ್ ಚಾಮರಾಜನಗರದಲ್ಲಿದ್ದೀವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇವಾಗ ಕೇಗುಡಿ ಕಡೆ ಹೋಗ್ತಿದ್ವಿ. ಸಿಗೋಣ. ಬರ್ಬೇಕಾದ್ರೆ ಹಂಗೆ ಬರ್ಬೋದು. ಈಗ ಕೇಗುಡಿಗೆ ಹೋಗ್ಬೇಕು ಅಂತ ಇಲ್ಲ ತಾನೆ, ನಾವು ಹೇಳ್ದಂಗೆ ಮುಗಿಸ್ಕೊಂಡು ಆಮೇಲೆ ಕೇಗುಡಿಗೆ ಹೋಗೋದ. ಬನ್ನಿ ಅಷ್ಟೇ ಬನ್ನಿ. ನಾವು ಸ್ಟಾರ್ಟಿಂಗು ಕೇಗುಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಮಿಡಲಲ್ಲಿ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು. ಅದಕ್ಕೇನೆ ನಾವು ಮೊದಲು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋದೋ. ಸೊ ಅಲ್ಲಿ ಹೋದಾಗ ನಮಗೆ ಟೈಮಿಂಗ್ಸು ಯಾವ ಟೈಮಿಗೆ ದರ್ಶನ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬೆಳಿಗ್ಗೆ 7ರಿಂದ 2 ಗಂಟೆ ತನಕ ಕಂಟಿನ್ಯೂಸ್ ದರ್ಶನ ಇರುತ್ತೆ, ಮತ್ತು ಎಂಟ್ರಿ ಕೂಡ ಇರುತ್ತೆ. ಮತ್ತು 2 ಗಂಟೆಯಿಂದ ಮತ್ತೆ 4 ಗಂಟೆ ತನಕ
ಒಂದು ಬ್ರೇಕ್ ಇರುತ್ತೆ, ಯಾವುದೇ ರೀತಿಯಂಥ ದೇವಸ್ಥಾನ ಓಪನ್ ಇರೋಲ್ಲ. ಸೊ ನಾವು ಹೋಗಿದ್ದು ಮಧ್ಯಾಹ್ನ 1:30ಗೆ. ನಾವು ಚೆಕ್ ಪೋಸ್ಟ್ ಹತ್ರ ಟಿಕೆಟ್ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದ. ಬಟ್ ನಮ್ಮ ಹುಡುಗರಿಗೆಲ್ಲ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತೇಳಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮತ್ತು ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ. ಮತ್ತು ರಿಟರ್ನ್ ಬಂದು ಯಾವುದಾದ್ರೂ ಹೋಟೆಲ್ ಸಿಗುತ್ತಾ ಅಂತ ಹುಡುಕ್ತಿದ್ದೋ. ಹಂಗೇನೆ ಮತ್ತೆ ಊಟ ಮಾಡಿಕೊಂಡು ಟೆಂಪಲ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ, ಹಾಗೆ ನಾವು ಆ ರೋಡಲ್ಲಿ ರಿಟರ್ನ್ ಬಂದು ನಮಗೆ ಊಟಕ್ಕೆ ಹೋಟೆಲ್ ಹುಡುಕ್ಬೇಕಾದ್ರೆ ನಮ್ಗೆ ಸಿಕ್ಕಿದಂಥದ್ದೇ ಭಾಗ್ಯಶ್ರೀ ಬ್ರಾಹ್ಮಣರ ಮೆಸ್ ಅಂತ ಹೇಳಿ. ಈ ಹೋಟೆಲ್ ಒಂಥರ ನೋಡೋದಕ್ಕೆ ನಮಗೆ ಕಂಪ್ಲೀಟಾಗಿ ಯೂನಿಕ್ ಅಂತ ಅನ್ನಿಸ್ತು. ಸೊ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಕಂಪ್ಲೀಟ್ ಒಂಥರ ನೇಚರ್ ಫೀಲಿಂಗ್ ಆಯಿತು. ಬಿಕಾಸ್ ಏನಕ್ಕೆ ಅಂದರೆ ಇದು ಕಂಪ್ಲೀಟ್ ಅವ್ರ ಮನೆ ಹತ್ರನೇ ಒಂದು ಸಿಂಪಲ್ಲಾಗಿ ಮೆಸ್ ಥರ ಮಾಡ್ಕೊಂಡಿದ್ದಾರೆ. ನಾವು ಒಳಗಡೆ ಹೋದಾಗ ಯಾರೂ ಕೂಡ ಜನಗಳು ಇರಲಿಲ್ಲ ಹೋಟೆಲ್ ಹತ್ರ. ನಾವೇನು ಅಂದ್ಕೊಂಡು ಊಟ ಇನ್ನೂ ರೆಡಿಯಾಗಿಲ್ಲ ಅಂತ ಅಂದ್ಕೊಂಡು, ಬಟ್ ಎಲ್ಲರೂ ಕೂಡ ದೇವಸ್ಥಾನದಿಂದ ವಾಪಸ್ ರಿಟರ್ನ್ ಬಂದು ಇಲ್ಲಿ ಫಸ್ಟೇ ಫುಡ್ ಆರ್ಡರ್ ಕೊಟ್ಬಿಟ್ಟು ಹೋಗಿದ್ರಂತೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೋ. ಸೊ ನಾವು ಬಂದಾಗ ಎಲ್ಲ ಖಾಲಿಯಾಗಿತ್ತು ಹೋಟೆಲ್ಲು. ಸೊ ನಾವಿನ್ನೇನು ತಡ ಮಾಡೋದು ಅಂತೇಳಿ ಊಟಕ್ಕೆ ರೆಡಿಯಾಗಿ ಹೋಗಿ ಕೂತ್ಕೊಂಡು, ಸರ್ 120 120. ಊಟಕ್ಕೆ ನಿಮಗೆ ಉಪ್ಪು ಉಪ್ಪಿನಕಾಯಿ ಇರುತ್ತೆ. ಇವತ್ತು ಮಾವಿನಕಾಯಿ ಗೊಜ್ಜಿದೆ, ಪಲ್ಯ, ಆಮೇಲೆ ಚಿತ್ರಾನ್ನ, ಅನ್ನ, ಸಾಂಬಾರು, ರಸಮ್, ಮೊಸರು, ಹಪ್ಪಳ, ಉಪ್ಪಿನ ಇಷ್ಟಿರುತ್ತೆ. ಅನ್ಲಿಮಿಟೆಡ್ಡು. ಒಂದು ಸ್ವೀಟ್ ಇರುತ್ತೆ. ಬನ್ನಿ ಸರ್, 2 ಊಟ ಪ್ಲೀಸ್. ಕೂತ್ಕೊಳ್ಳಿ. ನೀವು ಊಟ ಮಾಡ್ತೀರಾ ಮಾಡಲ್ವ? ಹಿಂಗೆ ನೀವು ಮಾಡ್ತೀರಾ ಮಾಡಲ್ವ? ನೀವು ನಾರ್ಮಲ್ ಇರಲ್ಲ. ಜೋರಾಗಿ ಹೇಳಿ ಬೈ. ಏನಿಲ್ಲ ಹೇಳಿ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಜೀರಿಗೆ, ಅಜ್ವಾನ, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಮಿಕ್ಸ್ ಆಗಿರುವಂಥ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ವಾಟರ್. ನೀವು ಚೂರು ಬ್ಯಾಗ್ಸು ಆಚೆ ನಾವು ಬ್ರಾಹ್ಮಣರ ಮೆಸ್ಸಲ್ಲಿ ಅನ್ಲಿಮಿಟೆಡ್ ಒಳ್ಳೆ ಶುದ್ಧವಾದಂಥ ಊಟವನ್ನು ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿಯನ್ನು ಬಿಳಿಗಿರಿ ರಂಗನ ಬೆಟ್ಟದ ಕಡೆ ಸ್ಟಾರ್ಟ್ ಮಾಡ್ದೋ. ಸೊ ತುಂಬ ಬಿಸಿಲಿತ್ತು ನಾವು ಹೋಗ್ಬೇಕಿದ್ರೆ. ಮತ್ತು ಅಷ್ಟೊಂದು ಯಾವುದೂ ಗ್ರೀನರಿ ನಮ್ಗೆ ಅಷ್ಟೊಂದು ಕಾಣ್ತಿರ್ಲಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ನಾವು ಹೋಗಿರೋದು ಸಮ್ಮರ್ ಸೀಸನಲ್ಲಿ. ಸೊ ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನೀವೇನಾದರೂ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬರೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ವಿಂಟರ್ ಸೀಸನ್ನು ಅಥವಾ ರೈನಿ ಸೀಸನಲ್ಲಿ ಬನ್ನಿ. ನಿಮಗೆ ಹೋಗ್ಬೇಕಾದ್ರೆ ರೋಡನ್ನ ಫೀಲ್ ಮಾಡೋಕ್ಕೆ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸೊ ಇವಾಗ ಏನಂದರೆ ಜಸ್ಟ್ ಒಂಥರ ತುಂಬ ಬಿಸಿಲಿದೆ. ಸೊ ನಿಮಗೆ ಬೈಕನ್ನ ರೈಡ್ ಮಾಡಬೇಕಾದ್ರೂ ಕೂಡ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ, ತುಂಬಾ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಸೊ ಬೆಸ್ಟ್ ಸೀಸನ್ ಏನು ಅಂದರೆ ರೈನಿ ಅಥವಾ ವಿಂಟರ್ ಸೀಸನಲ್ಲಿ ಬಂದರೆ ನಮಗೆ ಈ ಕಂಪ್ಲೀಟ್ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ. ಸೊ ನಮಗೆ ಸ್ಟಾರ್ಟಿಂಗ್ ಹೋಗ್ಬೇಕಿದ್ರೆ ನಮಗೆ ನೋಡೋದಕ್ಕೆ ಕಾಡಂದಿ ಸಿಕ್ತು. ನಾವೇನೋ ಆನೆ, ಚಿರತೆ, ಹುಲಿ, ಸಿಂಹ ಸಿಗುತ್ತೆ ಅಂತ ಅಂದ್ಕೊಂಡ್ರೆ, ಬಟ್ ನಮ್ಗೆ ಸಿಕ್ಕಿದ್ದು ಕಾಡಂದಿ. ಪರವಾಗಿಲ್ಲ, ಸ್ಟಾರ್ಟಿಂಗ್ ಅದೇ ಸಿಕ್ತಲ್ಲ ಅಂದ್ಬಿಟ್ಟು ಅದನ್ನೇ ನೋಡ್ಕೊಂಡು ಹೋದೋ.
ಕಾರ್ಡು ಯಾವ್ದು ಹಾಕಿದ್ರು ಇದು ಅಲ್ಲ ಇದ್ರ ಜೊತೆಗೆ ಇನ್ನೇನು ಹಾಕೋದು ಬೇರೆ ಇನ್ನೇನು ಎಕ್ಸ್ಟ್ರಾ ಬಿಟ್ ಮಾಡ್ತಾ ಇಲ್ಲ ಒಂದೇ ನಾನು ರೆಡ್ ಕಲರ್ ಕಾರ್ಡ್ ಬರುತ್ತೆ ಗೊತ್ತಾ ಅದನ್ನ ಹಾಕ್ಕೊಂಡು ಹಾಕಿದ್ದೆ ಅದೇ ಇನ್ನೊಂದು ಹಂಗೆ ಇನ್ನೊಂದೇನು ಗೊತ್ತಾ ಇದಕ್ಕೆ ಡುಂಗು ಒಂದು ಕಾರ್ಡ್ ಬರುತ್ತೆ ಗೊತ್ತಾ ನೋಡಿದ್ರೆ ಹೆಂಗೆ ಇದ್ದಾರೆ ಪ್ರಕಾರ ಆಗೈತೆ ಅದು ನೋಡೋಕ್ಕೆ ಫಿಟ್ ಮಾಡ್ತಾರೆ ಚೆನ್ನಾಗಿದೆ ಗಣ ಏನು ಗೊತ್ತಾ ಇದ್ರು ಏನಾಗಲ್ಲ ಇದು ಅಲ್ಲ ಇದು ಹಾಕ್ಸಿದ್ಮೇಲೆ ಹಾಕಿದೆ ಅದು ಹಾಂ ಅದೇ ಇಲ್ಲ ಅಂತಂದ್ರೆ ಏನಾಗಲ್ಲ ಒಂದು ಲೋನ್ ಕೊಡ್ತೀರಾ ಹಾಂ ಕಲರ್ ಹೇಳಿ ಚೆನ್ನಾಗಿ ಹಾಂ ಇದೇನು ಗೊತ್ತಾ ಒಂದ್ಸರಿ ಇದೇ ಥರದ್ದು ಬ್ಲೂ ಕಲರ್ ನೋಡೋದು ನೋಡೋಲ್ಲ ಅಂತ ಏನಾಯ್ತು ಅಂತಂದರೆ ಫುಲ್ಲು ಆಟ ಸಾಮಾನು ಥರ ಫೀಲ್ ಆಗೋದು ನಿಮಗೆ ಏನು ಅನ್ನೋದ್ರೆ ಫೋಟೋ ಇತ್ತು ಇವ್ರ ಹತ್ರ ಫೋಟೋ ತೆಗೆಸ್ಕೊಂಡು ನಾವು ಅಮ್ಮನ ಕಳ್ಸೋಕ್ಕೆ ಅಂತ ನೋಡಿದಾಗ ಸೇಮ್ ಆಟ ಸಾಮಾನು ನಾನು ಒಳ್ಳೆ ನಾನೇ ದೊಡ್ಡದಾಗ ಕಾಣ್ತೀನಿ ಗಾಡಿ ಚಿಕ್ಕದಾಗ ಕಾಣ್ತಿತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ನೀನು ಉದ್ದ ಇದೆಯಾ ಬೆಳಿಗ್ಗೆ ಬೆಟ್ಟಕ್ಕೆ ಬಂದಿದ್ವಿ ಟೈಮಿಂಗ್ಸು 2:30 3 ಗಂಟೆ ಆಗಿದೆ. ಸೊ 4 ತೋರಿಸಿ ಫೋನಲ್ಲಿ ಟೈಮ್ ಎಷ್ಟು ಅಂತ 4 ಗಂಟೆಗೆ ಓಪನ್ ಆಗುತ್ತೆ. ಕರೆಕ್ಟಾಗಿ 1:30ಗೆ ನಾವು ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಸೊ ಅವ್ರು ಹಾಫ್ ಅನ್ ಅವರ್ ಇದೆ ಹೋಗ್ಬಿಡಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಬ್ರಾಹ್ಮಣರ ಊಟಕ್ಕೆ ಹೋಗಿ ಕುತ್ಕೊಬಿಟ್ವಿ. ಸೊ ಅದರಿಂದ ನಮಗೆ ಟೈಮ್ ಹೋಗಿತ್ತು, ಬೇಗಡೆ ದರ್ಶನ ಆಗೋಕ್ಕಾಗ್ತದೆ. ಸೊ ಹಂಗಾಗಿ ಈಗ ನಾವು ಶಾರ್ಟ್ ಕಟ್ ರೂಟ್ ಇಲ್ಲಿ ಕಾಣಿಸ್ತದೆ, ತೋರಿಸಿ ಇಲ್ಲಿ ಶಾರ್ಟ್ ಕಟ್ ರೂಟ್ ಇದೆ. ಇಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಹೋಗುತ್ತೆ. ಅಲ್ಲಿ ಹೋಗಿ ಒಂದು ವ್ಯೂ ನೋಡ್ಕೊಂಡು ಬ್ಯಾಕ್ ಟು ಕೇಗುಡಿ ಅಂತ ಹೋಗ್ತೀವಿ. ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಸಂದೇಶ ಅಂತನಾ? ಎಲ್ಲಿಂದ ಬಂದಿರೋದು ನೀವು? ಚಾಮರಾಜನಗರ. ನಾ ಡೈಲಿ ಬರ್ತಿರ್ತೀರಲ್ಲ ಅಲ್ಲ, ತಿಂಗಳ ಒಂದೊಂದ್ಸಲ ಬರ್ತಿರ್ತೀರಾ? ನೀವು ಒಬ್ಬರೇ ಬಂದಿರೋದಾ? ಏನಕ್ಕೆ ಆ ಥರ ಬ್ರೋ? ಫ್ರೆಂಡ್ಸ್ ಜೊತೆ ಬರ್ಬೋದಿತ್ತಲ್ಲ, ಏನಕ್ಕೆ ಒಬ್ಬರೇ ಬಂದ್ರಿ? ಸಿಕ್ಕಿದ್ವಲ್ಲ ನಾವೇ ಫ್ರೆಂಡ್ಸ್ ಆದಲ್ಲ ಚಿಲ್ಔಟ್ ಮಾಡ್ತಾರೆ. ಬೇರೆ ಕಡೆ ಎಲ್ಲಾದ್ರೂ ಹೋಗಿದ್ದೀರಾ ಇಲ್ಲ ಇದೇ ಫಸ್ಟ್ ಇವತ್ತು ಬಂದಿರೋದು ನೀವು ಇಲ್ಲಿಗೆ? ಮನೆ ದೇವ್ರಂತೆ, ಅದಕ್ಕೆ ಬರ್ತಾ ಇರ್ತಾರೆ. ನಿಮ್ಮ ಮನೆ ದೇವರೇ ಇದು? ಕ್ರೇಜಿ ಬ್ರೋ, ಕ್ರೇಜಿ. ಸಂದೇಶ್ ಅವ್ರನ್ನ ಭೇಟಿ ಮಾಡಿದ್ದು ನಮಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ನಾವು ಫೈನಲ್ ಆಗಿ ಬಿಳಿಗಿರಿ ರಂಗನ ಬೆಟ್ಟ ದೇವಸ್ಥಾನಕ್ಕೆ ಹೋದ. ಬಟ್ ಇನ್ನೂ ದೇವಸ್ಥಾನ ಓಪನ್ ಇರಲ್ಲ, ಕ್ಲೋಸ್ ಇತ್ತು. ಸೊ ನಮಗೆ ಅಲ್ಲಿ ಮತ್ತೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಕೇಗುಡಿ ಹೋಗೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂದ್ಕೊಂಡು. ಏನಕ್ಕೆ ಅಂದರೆ ಕೇಗುಡಿಗೆ 5 ಗಂಟೆಗೇ ಚೆಕ್ ಪೋಸ್ಟಲ್ಲಿ ಎಂಟ್ರಿನ ಅಲೋ ಮಾಡೋದು. ಆಫ್ಟರ್ 5 ಈವ್ನಿಂಗು ಚೆಕ್ ಪೋಸ್ಟ್ಗೆ ಅಲೋ ಮಾಡಲ್ಲ. ಅದಕ್ಕೋಸ್ಕರ ನಾವು ಬೇಗ ಅಲ್ಲಿಂದ ಹೊರಟು. ಸೊ ಇಲ್ಲಾಂದಿದ್ರೆ ಒಂದು 4-4:30 ತನಕ ಇದ್ದರೆ ಟೆಂಪಲ್ ಓಪನ್ ಆಗ್ತಿತ್ತು. ಸೊ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಹೋಗ್ಬೋದಿತ್ತು. ಬಟ್ ಕೇಗುಡಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ನಾವು ಅದನ್ನು ಬಿಳಿಗಿರಿ ರಂಗನ ಬೆಟ್ಟನ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅಲ್ಲಿಂದ ಡೈರೆಕ್ಟ್ ನಾವು ಕೇಗುಡಿ ಕಡೆ ಹೊರಟು. ಇನ್ಫಾರ್ಮೇಷನ್ ಕೊಡ್ತೀರಾ ವಾಕಿಡಕ್ಕೆ? ನಿಮ್ಮ ಹೆಸರು? ನಾವು ಈಗ ಬೇಸಿಗೆ ಟೈಮ್ ಅಲ್ವಾ, ಅದರಿಂದ ಟವರ್ ಪಾಯಿಂಟ್ ಎತ್ತರವಾದ ಜಾಗದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಕೇಗುಡಿ ಹತ್ರ ಟವರ್ ಅಂತ ಇರುತ್ತೆ. ಅವರು ನಾವು ಎಲ್ಲ 4 ಜನ ಎಲ್ಲರೂ ಕಾಣಲಿಲ್ಲ ವ್ಯಕ್ತಿಯಾದರು. ಅವ್ರಿಗೆ ಗೊತ್ತಿರ್ತಕ್ಕಂಥವ್ರು ನಾವು ವಿಷಯಗಳನ್ನ ಮುಗಿಸಿ ಆದಷ್ಟು ಜನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮದು ವಾಕಿಟಾಕಿ ರೇಂಜಲ್ಲಿ ತಲುಪಿರುತ್ತೆ. ಇಲ್ಲಿಂದ ಬೆಂಗಳೂರು ಗಂಟಲು ಮಾತಾಡ್ಬೋದು. ಬೆಂಗಳೂರು ತನಕ ಫ್ರೀಕ್ವೆನ್ಸಿ ಸೆಟ್ ನಮ್ಮ ಇದು ಮಾತ್ರ ನಮ್ಮ
ಹಿಂಗಿದೆಯಾ ಎಲಿಫೆಂಟ್ ಕ್ಯಾಂಪು ಇಲ್ಲ ಬರೀ ಸುಮ್ಮನೆ ನೀರ ಹತ್ರ ನೋಡ್ಕೊಂಡು ಅವ್ರ ನೇಚರ್ ಅದೇ ಇಲ್ಲ ನೇಚರ್ ಪಾಯಿಂಟ್ 4 ಗಂಟೆದಂಗೆ ಇಲ್ಲ ವೇಟ್ ಮಾಡೋದು ಈಗ. ಟೈಮ್ ಎಷ್ಟಾಯ್ತು ಈಗ? ಸೊ ನಾವು ಕೆ ಗುಡಿಗೆ ಏನಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಕೆ ಗುಡಿಲಿ ಆ ಫಾರೆಸ್ಟ್ ರೇಂಜ್ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಮಗೆ ಸಾಕಷ್ಟು ಅನಿಮಲ್ಗಳು ಸೈಟಿಂಗ್ ಆಗುತ್ತೆ. ಅಂದರೆ ಆನೆಗಳು, ಜಿಂಕೆಗಳು, ಹಂದಿಗಳು ಮತ್ತು ಮಂಗಗಳು ಇನ್ನಿತರ ಹಲವಾರು ಪ್ರಾಣಿಗಳು ನಮಗೆ ಆನ್ ದ ವೇ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಆನೆಗಳು ರೋಡ್ ಮಧ್ಯೆ ಬಂದು ನಿಂತ್ಕೊಬಿಟ್ಟಿರುತ್ತೆ. ಬಟ್ ನಮಗೆ ಈ ರೈಡಲ್ಲಿ ನಮಗೆ ಯಾವುದೂ ಕೂಡ ಆ ರೀತಿ ಆನೆಗಳು ರೋಡ್ ಮಧ್ಯೆ ಬಂದು ನಿಂತ್ಕೊಳ್ಳೋ ಥರದ್ದು ಯಾವುದೂ ಸಿಗಲಿಲ್ಲ. ಎಲ್ಲ ಆನೆಗಳು ಕೂಡ ರೋಡ್ ಪಕ್ಕದಲ್ಲಿದ್ದು ಸುಮಾರು ಏನಿಲ್ಲ ಅಂದರೂ ಕೂಡ ನಾವು ಒಂದು 5ರಿಂದ 6 ಬ್ಯಾಚ್ ಆನೆಗಳ್ನ ನೋಡಿದೆ. ಅದತ್ರ 20ರಿಂದ 25 ಆನೆಗಳು ನಮಗೆ ಹೋಗ್ಬೇಕಾದ್ರೆ ಮತ್ತು ಅಲ್ಲಿಂದ ಕೆ ಗುಡಿಯಿಂದ ವಾಪಸ್ ಬರಬೇಕಿದ್ರೆ ನಮಗೆ ನೋಡೋದಕ್ಕೆ ಸಿಕ್ತು. ಆಮೇಲೆ ನೀವು ಕೆ ಗುಡಿಗೆ ಏನಕ್ಕೆ ಹೋಗಬೇಕು ಅಂದರೆ ಇದು ಜಸ್ಟ್ ನಾವು ಕೆ ಗುಡಿ ಸಫಾರಿ ಪಾಯಿಂಟ್ ಹತ್ರ ಹೋಗ್ಬೇಕಿದ್ರೆ ಆನ್ ದ ವೇ ನೋಡೋದಕ್ಕೆ ಅನಿಮಲ್ಗಳು ಸಿಗುತ್ತೆ. ನಿಮಗೇನಾದರೂ ಕೆ ಗುಡಿ ಇಂದ ಆನ್ ದ ವೇ ಹೋಗ್ಬೇಕಾದ್ರೆ ಯಾವುದೇ ರೀತಿಯಾದಂಥ ಪ್ರಾಣಿಗಳು ನಿಮಗೆ ನೋಡೋಕ್ಕೆ ಸಿಗಲಿಲ್ಲ ಅಂದರೆ ಬೇಜಾರಾಗ್ತಕ್ಕಂಥದ್ದು ಏನಿಲ್ಲ. ಸೊ ಏನಕ್ಕೆ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದನೇ ಕೆ ಗುಡಿ ಸಫಾರಿ ಕೂಡ ವ್ಯವಸ್ಥೆ ಮಾಡಿದ್ದಾನೆ. ಸೊ ನೀವು ಆ ಸಫಾರಿಗೆ 450 ರೂಪಾಯಿ ಟಿಕೆಟ್ ತೊಗೊಂಡು ಆ ಸಫಾರಿಯಲ್ಲಿ ಹೋಗ್ಬೋದು. ಸೊ ಐ ಆಮ್ ನಾಟ್ ಶ್ಯೂರ್ ನಿಮಗೆ ಅಲ್ಲಿ ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೋ ಇಲ್ವೋ ಅಂತ. ಬಟ್ ನಮ್ಮ ಪುಣ್ಯಕ್ಕೆ ನಾವು ಆನ್ ದ ವೇ ಹೋಗ್ಬೇಕಿದ್ರೇ ಕೂಡ ಹೋಗ್ಬೇಕಿದ್ರೆ ಮತ್ತು ಕೆ ಗುಡಿಯಿಂದ ವಾಪಸ್ ಬರಬೇಕಿದ್ರೂ ಕೂಡ ನಮಗೆ ತುಂಬಾ ಅನಿಮಲ್ಸ್ಗಳು ನೋಡೋಕ್ಕೆ ಸಿಕ್ತು. ಆನೆಗಳು, ಜಿಂಕೆಗಳೆಲ್ಲ ತುಂಬ ರೋಡ್ ಸೈಡೇ ಇತ್ತು, ಅಕ್ಕಪಕ್ಕನೇ ಇತ್ತು. ಸೊ ಆರಾಮಾಗಿ ನೋಡಿಕೊಂಡು ಆ ರೈಡ್ನ ಎಂಜಾಯ್ ಮಾಡ್ಕೊಬಂದು. ಸೊ ನೀವೇನಾದರೂ ಕೆ ಗುಡಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬೈಕ್ಗಳನ್ನ ರೋಡ್ ಮಧ್ಯೆ ಫಾರೆಸ್ಟ್ ರೇಂಜ್ ರೋಡ್ ಮಧ್ಯೆ ಯಾರೂ ಕೂಡ ಬೈಕ್ಗಳನ್ನ ನಿಲ್ಲಿಸ್ಬೇಡಿ. ಸೊ ಏನಕ್ಕೆ ಅಂದರೆ ಅದು ಕಂಪ್ಲೀಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಿಮಗೆ ಫೈನ್ ಹಾಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಮತ್ತು ಅಕ್ಕಪಕ್ಕ ಪ್ರಾಣಿಗಳಿದ್ರೆ ಅವು ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಕೂಡ ಮಾಡೋದಕ್ಕೆ ಹೋಗಬೇಡಿ. ಸೊ ಏನಕ್ಕೆ ಅಂದರೆ ಅದೇ ನಿಮ್ಮ ಪ್ರಾಣಕ್ಕೇ ಕೂಡ ಅಪಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ನಮ್ಮದು ಕೆ ಗುಡಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟ ರೈಡು ನಮ್ಮ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಾಯಿತು. ಸೊ ನೀವು ಏನಾದರೂ ಕೂಡ ಒನ್ ಡೇ ಎಲ್ಲಿಗಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಬೆಂಗಳೂರಿಂದನೋ ಅಥವಾ ಮೈಸೂರಿಂದನೋ ಸೊ ಕೆ ಗುಡಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಒಂದು ಸಲ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಆ ಎಕ್ಸ್ಪೀರಿಯೆನ್ಸ್ನ ನೀವು ಕೂಡ ಅನುಭವಿಸ್ಬೋದು. ಸೊ ಇದಕ್ಕೆ ಬೆಟರ್ ಸೀಸನ್ ಯಾವುದು ಅಂತ ಹೇಳಿದ್ರೆ ನೀವು ಕೂಡ ಇದಕ್ಕೆ ರೈನಿ ಅಥವಾ ವಿಂಟರ್ ಸೀಸನಲ್ಲಿ ಆಲ್ಮೋಸ್ಟ್ ಆಗಸ್ಟ್ ಮತ್ತು ಡಿಸೆಂಬರ್ ಸೀಸನಲ್ಲಿ ಬಂತು ಅಂದರೆ ನಿಮಗೆ ಇಲ್ಲೂ ಕೂಡ ಕಂಪ್ಲೀಟ್ ಗ್ರೀನರಿ ಸಿಗುತ್ತೆ. ಕಂಪ್ಲೀಟ್ ಫಾರೆಸ್ಟ್ ಡೀಪ್ ಫಾರೆಸ್ಟ್ ಫೀಲ್ನ ನೀವು ಎಂಜಾಯ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ನನ್ನ ವೀಡಿಯೋ ಇಷ್ಟ ಆಗಿದರೆ ಇದೇ ಥರ ಕಂಟೆಂಟ್ಗಾಗಿ ನನ್ನ ವೀಡಿಯೋಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಮಿಸ್ಟರ್ ಬುಕ್ಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ಕೊಳ್ಳಿ. ನಾವು ಪೋಸ್ಟ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಮೂಲಕ ಸಿಗ್ತದೆ ಅಂತ ಹೇಳ್ತಾ ಸೊ ನಮ್ಮ ಕೆ ಗುಡಿ ಮತ್ತು ಬಿಳಿಗಿರಿ ರಂಗನ ಬೆಟ್ಟದ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಬೈ ಬಾಯ್.